ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ರತಪಾಣಿ ಟೈಗರ್ ರಿಸರ್ವ್ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಈ ಒಂದು ಹೊಸದಂಥ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ರತಪಾಣಿ ಟೈಗರ್ ರಿಸರ್ವ್ ಅಂತ, ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಟೈಗರ್ ರಿಸರ್ವ್ ಅಂತ ಅಥವಾ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ರೆಕಗ್ನೈಸ್ ಮಾಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಈ ರತಪಾಣಿ ಟೈಗರ್ ರಿಸರ್ವ್ಸ್ ಎಲ್ಲಿದೆ, ಏನು ಅದರ ಇಂಪಾರ್ಟೆನ್ಸ್ ಅನ್ನುವಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಹೋಗೋಣ. ಸೊ ಮೊದಲಿಗೆ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ಅಂದರೆ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿರುವಂತಹ ಈ ರತಪಾಣಿ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ 8ನೇ ಅಥವಾ ಭಾರತದ 57ನೇ ಟೈಗರ್ ರಿಸರ್ವ್ ಆಗಿ ಘೋಷಣೆಯನ್ನ ಮಾಡಲಾಯಿತು. ಸೊ ಅದರಿಂದಾಗಿ ಸುದ್ದಿನಲ್ಲಿತ್ತು. ಇದು ಮಧ್ಯಪ್ರದೇಶದಲ್ಲಿರುವಂತಹ 8ನೇ ಟೈಗರ್ ರಿಸರ್ವ್ ಆಗಿರುತ್ತೆ. ಅಂದರೆ ಇಡೀ ದೇಶದಲ್ಲೇ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಟೈಗರ್ ರಿಸರ್ವ್ಗಳಿದ್ದಾವೆ. 8 ಟೈಗರ್ ರಿಸರ್ವ್ಗಳನ್ನು ಹೊಂದಿದೆ. ಅದೇ ಜೊತೆಯಲ್ಲಿ ಟೈಗರ್ಗಳ ಒಂದು ಸಂಖ್ಯಾವಾರು ಕೂಡ ನೋಡೋದಾದ್ರೂ ಕೂಡ ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಟೈಗರ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಇನ್ನು ಈ ರತಪಾಣಿ ಟೈಗರ್ ರಿಸರ್ವ್ನ ಒಂದು ಮಾಹಿತಿಯನ್ನು ನೋಡೋದಾದರೆ, ಯೂಶ್ವಲಿ ಈ ರತಪಾಣಿ ಟೈಗರ್ ರಿಸರ್ವ್ ಅನ್ನುವಂಥದ್ದು ಯೂಶ್ವಲಿ ನಮಗೆ ಎಲ್ಲಿ ಕಂಡು ಬರುತ್ತೆ ಅನ್ನೋದಾದರೆ ಮಧ್ಯಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಆ್ಯಂಡ್ ವಿಂಧ್ಯನ್ ರೇಂಜ್ ಅಂತ ನಾವೇನು ಕರಿತೀವಿ, ಈ ವಿಂಧ್ಯ ಪ್ರದೇಶಗಳ ಅಥವಾ ವಿಂಧ್ಯ ಬೆಟ್ಟಗಳ ಒಂದು ಪ್ರದೇಶದಲ್ಲಿ ನಾವು ಈ ಒಂದು ರತಪಾಣಿ ಟೈಗರ್ ರಿಸರ್ವ್ನ ಕಾಣ್ತಾ ಬರ್ಬೋದು. ಅದ್ರ ಜೊತೆಗೆ ಬಿಂಬೇಟ್ಕಾ ಕೇವ್ಸ್ಗಳೇನಿದೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವಸಂಸ್ಥೆಯ ಅಥವಾ ಯುನೆಸ್ಕೋದ ವಿಶ್ವ ಪರಂಪರೆಯ ಒಂದು ತಾಣ ಅಂತ ನಾವೇನು ಕರಿತೀವಿ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ನಾವೇನು ಕರಿತೀವಿ, ಯೂಶ್ವಲಿ ಅಂತಹ ಸ್ಥಾನಗಳಾದಂತಹ ಬಿಂಬೇಟ್ಕಾ ಕೇವ್ಸ್ಗಳು ಕೂಡ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಪ್ರದೇಶದಲ್ಲಿ ಕಂಡು ಬರ್ತವೆ. ಒಟ್ಟು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದ ಒಂದು ವಿಸ್ತೀರ್ಣವನ್ನು ನೋಡೋದಾದ್ರೆ ಬರೋಬ್ಬರಿ 1271 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಈ ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿದೆ. ಸೊ ಅದ್ರ ಜೊತೆಗೆ ಈ ಪ್ರದೇಶದಲ್ಲಿ ರತಪಾಣಿ ನದಿ ಅಥವಾ ಕೋಲಾರ್ ನದಿಯಂತಹ 2 ನದಿಗಳನ್ನು ನಾವು ಈ ರತಪಾಣಿ ಟೈಗರ್ ರಿಸರ್ವ್ ನಲ್ಲಿ ನೋಡ್ತಾ ಬರ್ಬೋದು. ಸೊ ಈ ಒಂದು ಪ್ರಮುಖವಾಗಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನು ನೋಡೋದಾದ್ರೆ, ಈ ಪ್ರದೇಶದಲ್ಲಿ ಒಣ ಮತ್ತು ತೇವಾಂಶವುಳ್ಳ ಎಲೆಯುದುರುವ ಅರಣ್ಯ ಪ್ರದೇಶಗಳಂತ ಏನ್ ಕರಿತೀವಿ, ಅಂದ್ರೆ ಡಿಸಿಡಿಯಸ್ ಫಾರೆಸ್ಟ್ ಅಂತ ನಾವೇನ್ ಕರಿತೀವಿ, ಈ ಫಾರೆಸ್ಟ್ ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತದೆ. ಅದ್ರ ಜೊತೆಗೆ ಈ ಪ್ರದೇಶದ ಒಂದು ಗಿಡಗಳಲ್ಲಿ ಅಥವಾ ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಮರಗಳ ಒಂದು ಈ ವೈಸ್ ನೋಡ್ತಾ ಹೋದ್ರೆ 55ಕ್ಕೂ ಹೆಚ್ಚು % ಅಷ್ಟು ಈ ಪ್ರದೇಶದಲ್ಲಿ ತೇಗದ ಮರಗಳನ್ನ, ಟೆಕ್ಟೋನಾ ಅಥವಾ ಗ್ರಾಂಡೀಸ್ ಅಂತ ಇನ್ನೊಂದು ಕರೆಯಲ್ಪಡುವಂತಹ ತೇಗದ ಮರವನ್ನ ಯಥೇಚ್ಛವಾಗಿ ನಾವು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಕಾಣ್ತಾ ಬರ್ತೀವಿ. ಈ ಒಂದು ಟೈಗರ್ ರಿಸರ್ವ್ ಆಗಿರ್ಬೋದು ಅಥವಾ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ, ಇದರಲ್ಲಿ 35ಕ್ಕೂ ಹೆಚ್ಚು ಜಾತಿಯ ಸಸ್ತನಿಗಳು, ಸರೀಸೃಪಗಳು, ಮೀನುಗಳು ಅಥವಾ 10ಕ್ಕೂ ಜಾತಿ ಹೆಚ್ಚು ಉಭಯಚರಗಳು ಅನ್ನೋ 40ರಿಂದ 70ಕ್ಕೂ ಅಂತ ಕೂಡ ಅದು ಜನಸಂಖ್ಯೆನ ಹೇಳ್ತಾ ಇದ್ದಾರೆ. 40ರಿಂದ 70ಕ್ಕೂ ಹೆಚ್ಚು ಹುಲಿಗಳನ್ನ ನಾವು ಈ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಅಥವಾ ಈ ಒಂದು ವೈಲ್ಡ್ ಕಾಣ್ತಾ ಬರ್ಬೋದು. ಅಂಡ್ ಮಧ್ಯಪ್ರದೇಶದಲ್ಲಿರುವಂತಹ ಇತರ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಘನಾ ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ಬೋದು, ಸತ್ಪುರ ಟೈಗರ್ ರಿಸರ್ವ್ ಆಗಿರ್ಬೋದು, ಬಂಧಾವ್ಗಢ್ ಹುಲಿ ಸಂರಕ್ಷಿತ ಪ್ರದೇಶ, ಪೆಂಚ್ ಟೈಗರ್ ರಿಸರ್ವ್, ಸಂಜಯ್ ದುಬ್ರಿ ಹುಲಿ ಸಂರಕ್ಷಿತ ಪ್ರದೇಶ, ಪನ್ನಾ ಟೈಗರ್ ರಿಸರ್ವ್ ಮತ್ತು ವೀರಾಂಗಣ ದುರ್ಗಾವತಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇದು 7. ಇದ್ರ ಜೊತೆಗೆ ಈಗ ಹೊಂದಿರುವಂತದ್ದು ರತಪಾಣಿ ಟೈಗರ್ ರಿಸರ್ವ್ ಅಂತ ನಾವೇನ್ ಕರಿತೀವಿ, ಈ ಟೈಗರ್ ರಿಸರ್ವ್ ಅನ್ನ ನಾವು ನೋಡ್ತಾ ಬರ್ತೀವಿ. ಸೊ ಒಟ್ಟಾರೆಯಾಗಿ 8 ಟೈಗರ್ ರಿಸರ್ವ್ ಗಳನ್ನ ಮಧ್ಯಪ್ರದೇಶ ಹೊಂದಿದೆ. ಸೊ ಕರ್ನಾಟಕದಲ್ಲಿ ಇರುವಂತದ್ದು 5 ಟೈಗರ್ ರಿಸರ್ವ್ಗಳು ಇರ್ತವೆ ಕರ್ನಾಟಕದಲ್ಲಿ. ಅದು ನಿಮಗೆ ಅದ್ರ ಜೊತೆಗೆ ಪಾಪ್ಯುಲೇಷನ್ ವೈಸ್ ಕೂಡ ಅಷ್ಟೇನೆ, ಅಂದ್ರೆ ಸಂಖ್ಯಾವಾರು ಕೂಡ ಅಷ್ಟೇನೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಸಂಖ್ಯೆಯನ್ನು ಹೊಂದಿರುವಂತದ್ದು ಮಧ್ಯಪ್ರದೇಶ ಆಗಿರುತ್ತೆ. ಸೆಕೆಂಡ್ ಬಂದು ಕರ್ನಾಟಕವಾಗಿರುತ್ತೆ. ಸೊ ಈ ಇನ್ಫಾರ್ಮೇಶನ್ ಇಲ್ಲಿ. ಸೊ ಒಂದು ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕಿಂತ ಏನು ವಿಧಾನಗಳೇನಿದೆ, ಸೊ ರೀತಿಗಳು ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಆರಂಭಿಕ ಪ್ರಸ್ತಾವನೆ ಅಂತ ಕರಿತೀವಿ. ಅಂದ್ರೆ ಒಂದು ಸ್ಟೇಟ್ ಗೌರ್ನಮೆಂಟ್, ಇಟ್ಸ್ ನಾಟ್ ಎ ಸೆಂಟ್ರಲ್ ಗೌರ್ನಮೆಂಟ್, ಇಟ್ಸ್ ಎ ಸ್ಟೇಟ್ ಗೌರ್ನಮೆಂಟ್ ಏನ್ ಮಾಡುತ್ತೆ, ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಬರುತ್ತೆ. ಅಂದ್ರೆ ಒಂದು ಪ್ರದೇಶವನ್ನ ನೀವು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಪ್ರಸ್ತಾವನೆಯನ್ನ ಇಡುತ್ತೆ. ಅದರ ಒಂದು ಇದಾಗಿ ನಮಗೆ NTC ಅಂತ ನಾವೇನ್ ಕರಿತೀವಿ, ಇದರಿಂದ ಅನುಮೋದನೆಯನ್ನ ಅಥವಾ ಏನಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ನಾವೇನ್ ಕರಿತೀವಿ, ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ನಾವೇನ್ ಕರಿತೀವಿ, ಈ ಪ್ರಾಧಿಕಾರ ಕೂಲಂಕುಷವಾಗಿ ಅಂಕಿಅಂಶಗಳನ್ನ ಆ ಪ್ರದೇಶವನ್ನ ಅಧ್ಯಯನ ಮಾಡಿ, ಸೊ ಇದು ಎಷ್ಟು ಸ್ತುತವಾಗಿದೆ ಅಂದ್ರೆ ಎಷ್ಟು ಪ್ರಸ್ತುತವಾಗಿದೆ, ಎಷ್ಟು ಕಾರ್ಯಸಾಧುವಾಗಿದೆ ಅಂತ ಯೋಚನೆ ಮಾಡಿ ಅಥವಾ ಅಧ್ಯಯನಗಳನ್ನು ಕೈಗೊಂಡು ಆ ನಂತರದಲ್ಲಿ ಒಂದು ಪ್ರದೇಶವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅದು ತನ್ನ ತಾತ್ವಿಕವಾದಂತಹ ಅನುಮೋದನೆಯನ್ನ ನೀಡ್ತಾ ಬರುತ್ತೆ. ಈ ತಾತ್ವಿಕವಾದ ಅನುಮೋದನೆಯನ್ನು ನೀಡಿದ ಮೇಲೆ ಸೆಂಟ್ರಲ್ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಏನಿರುತ್ತೆ ಅದು ತನ್ನ ಘೋಷಣೆಯನ್ನ ರೂಪಿಸಲಾಗುತ್ತೆ. ಸೊ ಇದಿಷ್ಟು ಒಂದು ಪ್ರೊಸೀಜರ್ ಆಗಿರುತ್ತೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಬಂದು ಇದನ್ನ 2005ರಲ್ಲಿ ನಾವು ಇದನ್ನ ಆರಂಭಿಸಲಾಗುತ್ತೆ. ಸೊ ಅಂಡರ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಏನಿದೆ, ಸೊ ಈ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಇದು ವರ್ಕ್ ಮಾಡ್ತಾ ಬರುತ್ತೆ.
ಇನ್ನು ಹುಲಿ ಸಂರಕ್ಷಣಾ ಸ್ಟೇಟಸ್ ಏನಿದೆ ಅದು ಟೈಗರ್ ಪ್ರೊಟೆಕ್ಷನ್ ಸ್ಟೇಟಸ್ ಅನ್ನು ನಾವು ನೋಡ್ತಾ ಬಂದಾಗ ಯೂಶಲಿ ನಾವು ಇದನ್ನ ಎಂಡೇಂಜರ್ಡ್ ಅಂತ ನಾವು ಯೂಶಲಿ ಇದನ್ನ ಏನು IUCN ರೆಡ್ ಲಿಸ್ಟ್ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ಎಂಡೇಂಜರ್ಡ್ ಅಂತ, ಅದು ಅಳಿವಿನಂಚಿನಲ್ಲಿರುವ ಹುಲಿ ಅಥವಾ ಏನೋ ಪ್ರಾಣಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಲಾಗಿದೆ. ಅದ್ರ ಜೊತೆಗೆ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ನಾವೇನ್ ಕರಿತೀವಿ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ನಾವು ಅನುಸೂಚಿ 1 ಅಂತ ಕರಿತೀವಿ ಅಥವಾ ಶೆಡ್ಯೂಲ್ 1 ಅಂತ ಕರಿತೀವಿ, ಇದರಲ್ಲಿ ಒಂದಿದೆ. ಅದ್ರ ಜೊತೆಗೆ ಸಿಟೀಸ್ ಅಂತ ನಾವೇನ್ ಕರಿತೀವಿ, ಈ ಸಿಟೀಸ್ ಅಂಡರ್ ಅಲ್ಲೂ ಕೂಡ ಅಪೆಂಡಿಕ್ಸ್ 1 ಅಂಡರ್ ಅಲ್ಲಿ ನಮಗೆ ಈ ಹುಲಿಯನ್ನ ನಾವು ಇಟ್ಟಿರ್ತೀವಿ. ಅಂಡ್ ಇದರ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ನೋಡೋದಾದ್ರೆ, ಹುಲಿಯ ಸಂಖ್ಯಾವಾರು ನೋಡೋದಾದ್ರೆ, ಪಾಪ್ಯುಲೇಷನ್ ಗಳನ್ನ 2006ರಿಂದ ನಾವು ಹುಲಿ ಸೆನ್ಸಸ್ ಅನ್ನ ಅಥವಾ ಹುಲಿ ಗಣತಿಯನ್ನ ನಾವು ಆರಂಭ ಮಾಡ್ಕೊಂಡಿದ್ದೀವಿ. 4 ವರ್ಷಗಳಿಗೊಮ್ಮೆ ಹುಲಿ ಸೆನ್ಸಸ್ ಅನ್ನ ನಾವು ಮಾಡ್ತಾ ಬರ್ತೀವಿ. ಸೊ ಎಷ್ಟು ವರ್ಷಗಳಿಗೆ? 4 ವರ್ಷಗಳಿಗೊಮ್ಮೆ ನಾವು ಹುಲಿ ಸೆನ್ಸಸ್ ಅನ್ನ ಕೈಗೊಳ್ತಾ ಬರ್ತೀವಿ. 2006, 10, 14, 18 ಮತ್ತು 22ರಲ್ಲಿ ಇಲ್ಲಿವರೆಗೂ 5 ಬಾರಿ ನಾವು ಹುಲಿ ಸೆನ್ಸಸ್ ಅನ್ನ ಕೈಗೊಳ್ಳಲಾಗಿದೆ. ಸೊ 2006ರಲ್ಲಿ 1411 ಇದ್ದಂತಹ ಹುಲಿಗಳ ಸಂಖ್ಯೆ ಇಂದಿಗೆ ಅಂದ್ರೆ 2022ರ ಒಂದು ಸೆನ್ಸಸ್ ಪ್ರಕಾರ 3682 ಹುಲಿಗಳನ್ನ ಭಾರತದಲ್ಲಿ ನೋಡ್ತಾ ಬರ್ತೀವಿ. ಇದು ಇಡೀ ದೇಶದಲ್ಲೇ ಅಥವಾ ಇಡೀ ವಿಶ್ವದಲ್ಲೇ 75% ಅಷ್ಟು ಹುಲಿಗಳು ಕೇವಲ ಭಾರತ ದೇಶದ ಒಂದರಲ್ಲೇ ನಾವು ನೋಡ್ತಾ ಬರ್ಬೋದು. ಸೊ ಈ ಒಂದು ಸಂಖ್ಯೆ ವೈಸ್ ನಲ್ಲಿ ಮಧ್ಯಪ್ರದೇಶ ಹೈಯೆಸ್ಟ್ ಹುಲಿಗಳನ್ನ ಹೊಂದಿದೆ. ಅಂದ್ರೆ 785 ಹುಲಿಗಳನ್ನ ಮಧ್ಯಪ್ರದೇಶದ ಹುಲಿ ಸಂರಕ್ಷಿತ ಪ್ರದೇಶ ನಾವು ಕಾಣ್ತಾ ಬರ್ತೀವಿ. ಇನ್ನು ಕರ್ನಾಟಕದಲ್ಲಿ 563 ಹುಲಿಗಳು, ಉತ್ತರಾಖಂಡದಲ್ಲಿ 560 ಹುಲಿಗಳು ಮತ್ತು ಮಹಾರಾಷ್ಟ್ರದಲ್ಲಿ 444 ಹುಲಿಗಳನ್ನ ನಾವು ಕಾಣ್ತಾ ಬರ್ಬೋದು. ಇನ್ನ ಹುಲಿ ಸಂರಕ್ಷಣಾ ಅಥವಾ ಏನು ಹುಲಿ ಟೈಗರ್ ರಿಸರ್ವ್ಗಳಿದಾವೆ, ಇದ್ರ ವೈಸ್ ನಾವು ಮಾಡಿದಾಗ ಅಥವಾ ಯಾವ ಟೈಗರ್ ರಿಸರ್ವ್ ಅತಿ ಹೆಚ್ಚು ಹುಲಿಯನ್ನ ಹೊಂದಿದೆ ಅಂತ ಬಂದಾಗ ಜಿಮ್ ಕಾರ್ಬೆಟ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಉತ್ತರಾಖಂಡದಲ್ಲಿರುವಂತಹ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಬರೋಬ್ಬರಿ 260 ಟೈಗರ್ಗಳನ್ನು ತನ್ನ ರಿಸರ್ವ್ನಲ್ಲಿ ಹೊಂದಿದೆ ಅಂತಾನೆ ಹೇಳ್ತಾ ಬರ್ಬೋದು. ಅದು ಬಿಟ್ಟು ನೆಕ್ಸ್ಟ್ ಬಂಡೀಪುರದಲ್ಲಿ 150 ಹುಲಿಗಳು, ನಾಗರಹೊಳೆನಲ್ಲಿ 141 ಹುಲಿಗಳು, ಬಂಧಾವ್ಗಢ್ನಲ್ಲಿ 131, ದುಧ್ವಾದಲ್ಲಿ 135, ಮಧುಮಲೈನಲ್ಲಿ 114, ಕನ್ನಾದಲ್ಲಿ 105 ಹುಲಿಗಳನ್ನು ನಾವು ಟೈಗರ್ ರಿಸರ್ವ್ ವೈಸ್ ನೋಡ್ತಾ ಬಂದಾಗ ನೋಡುವಂಥದ್ದು ಅಂಶ. ಇನ್ನು ಎಲ್ಲೆಲ್ಲಿ ಹೆಚ್ಚಳವನ್ನ ಕಾಣ್ತಾ ಬಂದಿದೆ ಅಂತ ನೋಡ್ತಾ ಬಂದಾಗ ಯೂಶಲಿ ನಾವು ಈ ಮಧ್ಯ ಭಾರತ ಏನಿದೆ, ಮಧ್ಯ ಭಾರತ ಆಗಿರ್ಬೋದು, ಶಿವಾಲಿಕ್ ಬೆಟ್ಟಗಳಾಗಿರ್ಬೋದು ಅಥವಾ ಗಂಗಾ ನದಿ ಬಯಲು ಪ್ರದೇಶಗಳಂತ ಏನ್ ಕರಿತೀವಿ, ಇಂತಹ ಪ್ರದೇಶಗಳಲ್ಲಿ ಮಧ್ಯಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಹುಲಿ ಸಂಖ್ಯೆಯಲ್ಲಿ ನಾವು ಹೆಚ್ಚಳವನ್ನ ಅಥವಾ ಒಂದು ಹೆಚ್ಚಳದ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತಾ ಬರ್ತೀವಿ. ಇನ್ನು ಇಳಿಕೆಯನ್ನು ನೋಡೋದಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಸ್ಥಳೀಯವಾಗಿ ತನ್ನ ಸ್ವಲ್ಪ ಈ ಒಂದು ಗಣತಿಯ ಒಂದು ಅಥವಾ ಒಂದು ಪಾಪ್ಯುಲೇಷನ್ ಕುಸಿತವನ್ನು ನಾವು ಕಾಣ್ತಾ ಬರ್ತಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮಗೆ ಅಗತ್ಯವಾದಂತಹ ಮೇಲ್ವಿಚಾರಣೆ ಆಗಿರ್ಬೋದು, ಸಂರಕ್ಷಣಾ ಪ್ರಯತ್ನಗಳ ಒಂದು ಅಗತ್ಯವನ್ನು ನಾವು ನೋಡ್ತಾ ಬರ್ತೀವಿ. ಇನ್ನು ಮಿಜೋರಾಂ ಅಲ್ಲಿ, ನಾಗಾಲ್ಯಾಂಡ್, ಜಾರ್ಖಂಡ್, ಗೋವಾ, ಛತ್ತೀಸ್ಗಢ, ಅರುಣಾಚಲ ಪ್ರದೇಶಗಳಲ್ಲಿ ನಕಾರಾತ್ಮಕವಾದಂತಹ ಒಂದು ನೆಗೆಟಿವ್ ಆದಂತಹ ಒಂದು ಪ್ರವೃತ್ತಿಯನ್ನು ವರದಿ ಮಾಡಲಾಗಿದೆ. ಸೊ ಅಂದ್ರೆ ಪಾಪ್ಯುಲೇಷನ್ ಇಲ್ಲಿ ತುಂಬಾನೇ ಕಮ್ಮಿ ನೆಗೆಟಿವ್ ಆಗಿ ತೋರಿಸ್ತಾ ಬಂದಿದೆ. ಸೊ ಅದರಿಂದಾಗಿ ನಾವು ಹೆಚ್ಚಿನ ಒಂದು ಗಮನವನ್ನ ಈ ರಾಜ್ಯಗಳಲ್ಲೂ ಕೂಡ ಆರಿಸ್ತಾ ಬರಬೇಕು ಅಥವಾ ನಾವು ಗಮನವನ್ನು ಹರಿಸಬೇಕು ಅಂತ ನಾವು ಹೇಳ್ತೀವಿ. ಸೊ ಇದಿಷ್ಟು ಹುಲಿ ಸಂರಕ್ಷಣೆಗೆ ಅಥವಾ ಇತ್ತೀಚೆಗೆ ಹುಲಿ ಸಂರಕ್ಷಣಾ ಪ್ರದೇಶ ಎಂದು ಘೋಷಿಸಲ್ಪಟ್ಟಂತಹ ರತಪಾಣಿ ಟೈಗರ್ ರಿಸರ್ವ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.